ಅದೇ ವಾಸ್ತ ಮಾಡಿದ್ರೆ ನಾನು 40 ದಿನ ಬಟ್ಟೆ ಆ ಕಡೆ ಕೈ ಮೈಕ್ ಇಲ್ಲ ಎಲ್ಲ ಸಿನಿಮಾ ನೋಡ್ಕೊಳ್ಳಿ. ನಾನು ನೋಡ್ಬೇಕು ಅಂದ್ರೆ ಬರೀ ವಾಯ್ಸ್ ಕೇಳಿದ್ರೆ ಸಾಕು. ವೇದಿಕೆ ಮೇಲಿರೋ ನಮ್ಮ CM ಸಾರಿಗೆ ವಂದಿಸಿ, ನಮ್ಮ ಶಾಸಕರು ಅವ್ರಿಗೆ ವಂದಿಸಿ, ವೇದಿಕೆ ಮೇಲಿರುವ ಹೀರೋ ಶಿವರಾಜ್ ಕುಮಾರ್ಗೆ ಅವರಿಗೆ ವಂದಿಸಿ, ನಮ್ಮ ಕರ್ನಾಟಕದ ಒಂದೇ ಒಂದು ಚಕ್ರವರ್ತಿ ಕಾಮಿಡಿ ಅಂದ್ರೆ ನಮ್ಮ ಜಗೇಶ್ ಸರ್ ಅವ್ರಿಗೆ ವಂದಿಸಿ, ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೆ, ಸರ್ಗಳಿಗೆ, ಮೇಡಮ್ಗಳಿಗೆ, ವೇದಿಕೆ ಕೆಳಗೆ ಕೂತಿರುವಂಥ ಎಲ್ಲ ಮಹಾನ್ ನಿರ್ಮಾಪಕರು, ನಿರ್ದೇಶಕರು ಎಲ್ಲ ಇದ್ದಾರೆ. ಎಲ್ರಿಗೂ ನಮಸ್ಕಾರ ಮಾಡಿ ನಾನು ಒಂದೇ ಒಂದು ಮಾತಾಡಿ ಮುಗಿಸ್ಬಿಡ್ತೀನಿ. ನಾನೀಗ ಅಕಾಡೆಮಿ ಪ್ರೆಸಿಡೆಂಟ್ ಆಗಿದ್ದೀನಿ. CM ಸಾರಿಗೆಲ್ಲ OTT ಮಾಡಬೇಕು ಅಂತ ಇನ್ನು 6 ತಿಂಗಳಲ್ಲಿ ನಮ್ಮ ಚಲನಚಿತ್ರ ಅನ್ನೋ OTT ಸರ್ಕಾರದ ವತಿಯಿಂದ ಖಾಸಗಿ ಬೇರೆ ನಮ್ಮ ಪ್ರೈವೇಟ್ ಜನರ ಸಹಾಯದಿಂದ OTT ಶುರುವಾಗತ್ತೆ. ಇದು ಕನ್ಫರ್ಮ್ ಆಗಿ 6 ತಿಂಗಳಲ್ಲಿ ಶುರು ಮಾಡ್ತೀವಿ. ಅದಕ್ಕೆ ಮುಂಚೆ ನಮ್ಮ ಚಲನಚಿತ್ರ ಅನ್ನೋದು ವೆಬ್ಸೈಟ್ ಕೂಡ ಸ್ಟಾರ್ಟ್ ಮಾಡ್ತೀವಿ. ಇಟ್ಸ್ ಲೈಕ್ ಯೆಲ್ಲೋ ಪೇಜ್, ಡಿಜಿಟಲ್ ಯೆಲ್ಲೋ ಪೇಜ್. ಎಲ್ಲವೂ ಚಿತ್ರಗಳಿಂದ ಬರೋದು, ಪೋಸ್ಟರ್ ಆಗ್ಬೋದು, ಟ್ರೈಲರ್ ಆಗ್ಬೋದು, ಏನೇನಾಗ್ಬೋದು ಎಲ್ಲವೂ ಕೂಡ ಅದ್ರಲ್ಲಿ ಬರ್ಬೋದು. ಸರ್ಕಾರದ ವತಿಯಿಂದ ನಾನು ಸಾರ್ ಇನ್ನೂ ರಿಕ್ವೆಸ್ಟ್ ಮಾಡಿಲ್ಲ ಸರ್, ಇನ್ನು ಸಣ್ಣ ರಿಕ್ವೆಸ್ಟ್ ಮಾತ್ರ ಮಾಡ್ಬಿಟ್ಟು ನಿಲ್ಲಿಸ್ಬಿಡ್ತೀನಿ. ನಮ್ಮ ಅಕಾಡೆಮಿಯಲ್ಲಿ ಒಂದು ವರ್ಷಕ್ಕೊಂದು ಫಿಲ್ಮ್ ಫೆಸ್ಟಿವಲ್ ಅಂತಿದೆ, ಬೇರೆ ಕೆಲಸಗಳಿದೆ. ಅದು ಕೂಡ ವಾರ್ತಾ ಇಲಾಖೆ ಕನ್ನಡ ಸಂಸ್ಕೃತಿಯ ಒಂದು ವಿಂಗ್ ನಮ್ಮ ಇದು ಅಕಾಡೆಮಿ. ಅಲ್ಲಿ ಬೇರೆ ಕೆಲಸಗಳು ಸಹ ಸಿನಿಮಾಗೆ ಸಂಬಂಧಪಟ್ಟ ಎಲ್ಲ ಕೆಲಸಗಳು ವಾರ್ತಾ ಇಲಾಖೆ ಮತ್ತು ಸಂಸ್ಕೃತಿ ಮಾಡ್ತಾರೆ. ನಮಗೆ ಒಂದು 7-8 ದೊಡ್ಡ ಆಫೀಸು, 5.5 ಎಕರೆ ಇರೋದು ನಮ್ಮ ಆಫೀಸು ನಂದಿನಿ ಲೇಔಟಲ್ಲಿ. ಅಲ್ಲಿ ದೊಡ್ಡ ಒಂದು ಕಾಂಪ್ಲೆಕ್ಸೇ ಕಟ್ಬೋದು, ಸರ್ಕಾರದ ಕಾಂಪ್ಲೆಕ್ಸೇ ಕಟ್ಬೋದು ಅಂತ ಒಂದು ಜಾಗ, ದೊಡ್ಡ ಆಫೀಸ್ನ ರಾಜಸಿಂಗ್ ಬಾಬು ಅವರು, ನಮ್ಮ ನಾಗಬಣ್ಣ ಸರ್ ಅವರೆಲ್ಲ ಕೆಳಗಡೆ ಜಾಗ ಮಾಡಿಟ್ಟಿದ್ದಾರೆ. ಲೈಬ್ರರಿ ಮಾಡಬೇಕು ಅಂತಿದ್ದಾರೆ. ದಯವಿಟ್ಟು ವಾರ್ತಾ ಇಲಾಖೆ ಅಲ್ಲಿ ಎಲ್ಲ ಕೆಲಸಗಳು ಅವರು ಮಾಡ್ತಾ ಇದ್ದಾರೆ. ರಾಜೇಶ್ ಬ್ರಹ್ಮ ಅವರಲ್ಲಿ ವಿನಂತಿಸ್ತಾ ಇದ್ದೀನಿ. ಇನ್ನು ನಮಗೂ ಈ ಬಾರಿ ರಕ್ಷಣಾ ಭಾರತ ಚಲನಚಿತ್ರ ವಾಣಿಜ್ಯ ಮಂಡಳಿ ಹಾಗೂ ಭಾರತೀಯ ಚಲನಚಿತ್ರ ರಂಗದ ಅಧ್ಯಕ್ಷರು ಆಗಿರುವಂತಹ ಸನ್ಮಾನ್ಯ ಶ್ರೀ ರವಿ ಕೋಟಾನಂತರ ಅವರು ಅವರನ್ನ